ಇದು ಕೂಡ ನಮಗೆ ನೆಟ್ ಇನ್ಕಮ್ ಅಪ್ರೋಚ್ ಎಲ್ಲ ಬರ್ತಕ್ಕಂಥ ಕ್ವಶನ್ ಇದೆ. ಎ ಕಂಪನಿ is expected net operating income is 4 lakhs and it has 12 lakh rupees 10% debentures. Equity capitalization rate is 12%. Calculate the value of the firm overall capitalization rate by increasing the debt component 6 to 16 lakh, decrease the debt up to 4 lakhs. ಅಂಡ್ ಕಾಸ್ಟ್ ರಿಮೈನ್ಸ್ ದ ಸೇಮ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ 3 ಕ್ವಶನ್ಸ್ ಇದೆ. ಎಷ್ಟು ಕ್ವಶನ್ಸ್ ಇದೆ? ಓಕೆ, ಈಗ ಒಂದ್ ನಿಮಿಷ ಎಲ್ಲರೂ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಇಫ್ ಡೆಟ್ ಈಸ್ 12 lakhs, ಕರೆಕ್ಟ್ ಏನಪ್ಪ? ಇಫ್ ಡೆಟ್ ಈಸ್ 16 lakhs. ಓಕೆನಾ? ಇಲ್ಲಿ 12 ಲಕ್ಷದಲ್ಲಿ 4 ಲಕ್ಷ ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? 8 ಲಕ್ಷ ಆಗುತ್ತೆ. ಇಫ್ ಡೆಟ್ ಈಸ್ 8 lakhs. 3 ಕ್ವಶನ್ ಆನ್ಸರ್ ಮಾಡಿ. ಎಷ್ಟು ಕ್ವಶನ್ಗೆ? 3 ಕ್ವಶನ್ಗೆ. 3 ಕ್ವಶನ್ಗೂ ಆನ್ಸರ್ ಒಂದೇ ತರ ಇರುತ್ತೆ, ಏನು ಚೇಂಜ್ ಆಗಲ್ಲ. ಈಗ ಫಸ್ಟ್ ನಾವು ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆಯಪ್ಪ? 4 lakhs ಇದೆ. ಕರೆಕ್ಟ್ ಏನಪ್ಪ? ಇದರಲ್ಲಿ ಇಂಟ್ರೆಸ್ಟ್ 12 lakhs ಮೇಲೆ ಎಷ್ಟು ಪರ್ಸೆಂಟ್ ಅಪ್ಪ? 10%. 1,20,000. ಅಲ್ಲಿಗೆ 2,80,000. ಇದನ್ನ ಏನಂತ ಹೇಳ್ತೀವಿ? ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಹೇಳ್ತೀವಿ. ಅಲ್ಲಿಗೆ 1 ಪಾಯಿಂಟ್ ಆಯ್ತು. ಎರಡನೇದು ವ್ಯಾಲ್ಯೂ ಆಫ್ ದ ಫರ್ಮ್. ವ್ಯಾಲ್ಯೂ ಆಫ್ ದ ಫರ್ಮ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಮಾಡಬೇಕು. ಕರೆಕ್ಟಾ? ನೋಡಿ, 2,80,000. ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಪರ್ಸೆಂಟೇಜ್ ಅಂತೆ? 12% ಇದೆ. ನೋಡಿ, 2,80,000 ಡಿವೈಡೆಡ್ ಬೈ 0.12 ಎಷ್ಟಪ್ಪ? 33,000 ಏನಾ? 33,333. ಇದು ಬಂದು 12 lakhs. ಅಲ್ಲಿಗೆ ಟೋಟಲ್ 35 lakhs, 33,333. This is what we call it as value of the firm. Value of the firm is ಬಂದು 35 lakh 33,333. ಲಾಸ್ಟ್ ಕ್ವಶನ್ ಏನಂತ ಹೇಳಿದಾನೆ? ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕರೆಕ್ಟಾ? ಇದಕ್ಕೆ ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಕರೆಕ್ಟ್ ಏನಪ್ಪ? 4 lakhs divided by 35 lakh 33,333 into 100 ಎಷ್ಟು ಬರುತ್ತೆ ಹೇಳಿ? 11.32%. ಇದು ಒರಿಜಿನಲ್ ಕ್ವಶನ್ ಆನ್ಸರ್. ಎರಡನೇ ಕ್ವಶನ್ ಏನ್ ಕೇಳಿದಾನೆ? ಡೆಟ್ ಸಾಲ 12 ಲಕ್ಷದಿಂದ 16 ಲಕ್ಷ ಆದಾಗ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ. ಈಗ ಇದಕ್ಕೆ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ? 4 lakhs ಇದೆ. ಇದಕ್ಕೆ ಇಂಟ್ರೆಸ್ಟ್ 16 ಲಕ್ಷದ ಮೇಲೆ 10%, 1,60,000. ಅಲ್ಲಿಗೆ ಎಷ್ಟು ಬರುತ್ತೆ? 2,40,000 ಬರುತ್ತೆ. ಇದನ್ನ ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಕರಿತೀವಿ. ಎರಡನೇದು ವ್ಯಾಲ್ಯೂ ಆಫ್ ದ ಫರ್ಮ್. ಇದು ಮಾಡಬೇಕಾದ್ರೆ ಫಸ್ಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ತಗೊಳ್ಬೇಕು. ಕರೆಕ್ಟಾ? ಇದಕ್ಕೆ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಕರೆಕ್ಟ್ ಏನಪ್ಪಾ? ಸಿ 2,40,000 ಡಿವೈಡೆಡ್ ಬೈ 0.12 ಎಷ್ಟು ಬರುತ್ತೆ? 20 ಲಕ್ಷ ಬರುತ್ತೆ. ಕರೆಕ್ಟಾ? ಇದಕ್ಕೆ ವ್ಯಾಲ್ಯೂ ಆಫ್ ಡೆಟ್ ಎಷ್ಟಿದೆ? 16 ಲಕ್ಷ ಇದೆ. ಕರೆಕ್ಟ್ ಏನ್ರಿ?
ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 36 ಲಕ್ಷ ಆಯ್ತು ವ್ಯಾಲ್ಯೂ ಆಫ್ ದ ಫರ್ಮ್. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಗಿದೆ, ಕರೆಕ್ಟಾ? ಈಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಕರೆಕ್ಟಾ? ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಸೊ 4 lakhs divided by 36 lakhs into 100. 11.11%. ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಕಡಿಮೆ ಆಯ್ತು. ಯಾಕೆಂದ್ರೆ ಸಾಲ ಜಾಸ್ತಿ ಆದಾಗೆಲ್ಲ ವ್ಯಾಲ್ಯೂ ಆಫ್ ದ ಫರ್ಮ್ ಕೂಡ ಜಾಸ್ತಿ ಆಗಿದೆ. ಈಗ ಸಾಲ ಏನಾಗಿದೆ? ಕಡಿಮೆ ಆಗಿದೆ. 4 ಇಲ್ಲಿ 4 ಲಕ್ಷ ಜಾಸ್ತಿ ಆಗಿದೆ, ಇನ್ನೊಂದ್ರಲ್ಲಿ 4 ಲಕ್ಷ ಕಡಿಮೆ ಆಗಿದೆ. ಆ ತರ ಕೇಳಿರೋದು. ಈಗ ಇದರಲ್ಲಿ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ? 4 lakhs. ಇದಕ್ಕೆ ಏನದು ಇಂಟ್ರೆಸ್ಟ್ ನೋಡಿ, 8 lakhs ಮೇಲೆ 10% 80,000, ಅಲ್ಲಿಗೆ 3,20,000. ಇದು ಪ್ರಾಫಿಟ್ ಫಾರ್ ಈಕ್ವಿಟಿ, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ವ್ಯಾಲ್ಯೂ ಆಫ್ ಫರ್ಮ್, ಇದರಲ್ಲಿ ವ್ಯಾಲ್ಯೂ ಆಫ್ ಈಕ್ವಿಟಿ ಮಾಡಬೇಕು. 3,20,000 ಡಿವೈಡೆಡ್ ಬೈ 0.12 ಎಷ್ಟಪ್ಪ ಬರುತ್ತೆ? 67. ವ್ಯಾಲ್ಯೂ ಆಫ್ ಡೆಟ್ ಎಷ್ಟಿದೆ? 8 lakhs ಇದೆ, ಕರೆಕ್ಟಾ? ಅಲ್ಲಿ ಟೋಟಲ್ 34,66,667. ಇದೇನಿದು? ವ್ಯಾಲ್ಯೂ ಆಫ್ ದ ಫರ್ಮ್. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100. ಸೊ 4 lakhs divided by 34,66,667 into 100. 11.53. ನೋಡಿ, ಇದಕ್ಕಿಂತಲೂ ಜಾಸ್ತಿ ಇದೆ. ನೋಡಿ, ಇದು 35 lakhs, ಇದು 34 lakhs, ಕರೆಕ್ಟಾ? ಅಂದ್ರೆ ಸಾಲ ಕಡಿಮೆ ಮಾಡಿದಾಗೆಲ್ಲ ವ್ಯಾಲ್ಯೂ ಆಫ್ ದ ಫರ್ಮ್ ಕಡಿಮೆ ಆಗ್ತಾ ಇರ್ತದೆ. ಸಾಲ ಜಾಸ್ತಿ ತಗೊಳ್ತಾ ಇದ್ದಾಗೆಲ್ಲ ವ್ಯಾಲ್ಯೂ ಆಫ್ ದ ಫರ್ಮ್ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಸಾಲ ಕಡಿಮೆ ಇದೆ, ವ್ಯಾಲ್ಯೂ ಆಫ್ ದ ಫರ್ಮ್ ಕಡಿಮೆ ಇದೆ. ಸ್ವಲ್ಪ ಜಾಸ್ತಿ ಆಯ್ತು ಸಾಲ, ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ರೀಸ್ ಆಯ್ತು. ಸಾಲ ಇನ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ, ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ನು ಮತ್ತೆ ಇನ್ಕ್ರೀಸ್ ಆಯ್ತು. ಈ ತರ ಅರ್ಥ ಆಯ್ತಾ? ಬರ್ಕೊಂಬಿಡಿ ಕಡೆ ಹಾಕಿ. ಇನ್ನೊಂದು ಕ್ವಶನ್ ಇದೆ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂಡರ್ ನೆಟ್ ಇನ್ಕಮ್ ಅಪ್ರೋಚ್. ಎಕ್ಸ್ ಕಂಪನಿ ಆಲ್ ಈಕ್ವಿಟಿ, ವೈ ಕಂಪನಿ ಡೆಟ್ ಕ್ಯಾಪಿಟಲ್ 30,000 at 12%. ಇಲ್ಲಿ 2 ಕಂಪನಿಗಳಿದೆ, ಎಕ್ಸ್ ಕಂಪನಿ, ವೈ ಕಂಪನಿ. ನೋಡಿ, ಇದು ಎಕ್ಸ್ ಕಂಪನಿ ಡೀಟೇಲ್, ಇದು ವೈ ಕಂಪನಿ ಡೀಟೇಲ್. ಎಕ್ಸ್ ಕಂಪನಿನಲ್ಲಿ ಏನು ಡೆಟ್ ಇಲ್ಲ, ನೋ ಡೆಟ್. ವೈ ಕಂಪನಿನಲ್ಲಿ ಡೆಟ್ ಎಷ್ಟಿದೆಯಂತೆ? 30,000 ಇದೆ. ಇಂಟ್ರೆಸ್ಟ್ ರೇಟ್ ಎಷ್ಟಂತೆ? 12% ಅಂತೆ, ಕರೆಕ್ಟ್ ಏನಪ್ಪಾ? ನಾವು ಈಗ ನೆಟ್ EBIT ಕೊಟ್ಟಿದ್ದಾನೆ, ಕರೆಕ್ಟಾ? EBIT ಎಷ್ಟಪ್ಪ ಇದೆ? ಎರಡೂ ಕೇಸಲ್ಲೂ 20,000 ಇದೆ. ಇದರಲ್ಲಿ ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ಇಂಟ್ರೆಸ್ಟ್ ಏನು ಇಲ್ಲ ಇದ್ರಲ್ಲಿ, ಯಾಕೆಂದ್ರೆ ಸಾಲನೇ ತಗೊಂಡಿಲ್ಲ. ಇಲ್ಲಿ 30,000 ಮೇಲೆ 12% ಎಷ್ಟು? ಕರೆಕ್ಟ್. ಈಗ 20,000 ಅಂಡ್ 16,400. ಇದನ್ನ ಏನಂತ ಹೇಳೋಣ? ಪ್ರಾಫಿಟ್ ಫಾರ್ ಏನೋ ಈಕ್ವಿಟಿ, ಕರೆಕ್ಟ್ ಏನಪ್ಪ? ಈಗ ನಾವು ವ್ಯಾಲ್ಯೂ ಆಫ್ ದ ಫರ್ಮ್ ಮಾಡೋಣ. ವ್ಯಾಲ್ಯೂ ಆಫ್ ಫರ್ಮ್ ಏನು? ವ್ಯಾಲ್ಯೂ ಆಫ್ ದ ಫರ್ಮ್ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ, ಕರೆಕ್ಟಾ? ನೋಡಿ, ಎಷ್ಟಿದೆ? 20,000 ಇದೆ. ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾನೆ, ಎಷ್ಟು ಅಂತ ಹೇಳಿದ್ದಾನೆ? 0.20. ಅಲ್ಲಿಗೆ ಎಷ್ಟು ಬಂತು? 10 lakhs ಬಂತು. 10 lakhs 1 lakh? 1 lakh, ಕರೆಕ್ಟ್ ಏನಪ್ಪಾ? ಇದು ವ್ಯಾಲ್ಯೂ ಆಫ್ ಈಕ್ವಿಟಿ ಆಯ್ತು, ಕರೆಕ್ಟ್ ಏನಪ್ಪಾ?
ವೈ ಕಂಪ್ನಿ ಎಷ್ಟು ಬರುತ್ತೆ ನೋಡಿ, 16,400 ಡಿವೈಡೆಡ್ ಬೈ 0.20, 82,000. ಇದಕ್ಕೆ ವ್ಯಾಲ್ಯೂ ಆಫ್ ಡೆಟ್ ಆಡ್ ಮಾಡಿ. ಇದ್ರಲ್ಲಿ ಏನು ಇಲ್ಲ, ಇದ್ರಲ್ಲಿ ಎಷ್ಟಿದೆ? 30,000. ಇಲ್ಲ, ಅದು ಸುಮ್ಮನೆ ಕೊಟ್ಟಿದ್ದಾನೆ ಅಷ್ಟೇ ಬೈ ಮಿಸ್ಟೇಕ್. ಡೆಟ್ಟೇ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ? ಹೌದಾ ಇಲ್ಲ? ಸೊ ಈಗ 1,12,000 ಇದು ಏನಾಗುತ್ತೆ? ಇದು ವ್ಯಾಲ್ಯೂ ಆಫ್ ಫರ್ಮ್ ಬಂತೇನಪ್ಪ? ನೋಡಿ, ಡೆಟ್ ಇಲ್ಲ ಅಂದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಏನಾಯ್ತು? ಕಡಿಮೆ ಆಯ್ತು. ಡೆಟ್ ಇದ್ರೆ ಏನಾಯ್ತು? ವ್ಯಾಲ್ಯೂ ಆಫ್ ದ ಫರ್ಮ್ ಜಾಸ್ತಿ ಆಯ್ತು. ಇನ್ನ ಲಾಸ್ಟ್ ಪಾಯಿಂಟ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅದಕ್ಕೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಥವಾ EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ ಇಂಟು 100. ಕರೆಕ್ಟ್ ಏನಪ್ಪಾ? ಸೊ ಟೋಟಲ್ 20,000 ಇದೆ, ಡಿವೈಡೆಡ್ ಬೈ 1 lakh ಇಂಟು 100, 20%. ಇದು 1,12,000, ಸಾರಿ 20,000 ಡಿವೈಡೆಡ್ ಬೈ 1,12,000 ಇಂಟು 100, 17.85%. ನೋಡಿ, ಯಾವಾಗಲೂ ಅಷ್ಟೇ ಡೆಟ್ ಇದ್ರೆ ಕಾಸ್ಟ್ ಏನಾಗ್ತಾ ಇರುತ್ತೆ? ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತದೆ, ವ್ಯಾಲ್ಯೂ ಆಫ್ ದ ಫರ್ಮ್ ಜಾಸ್ತಿ ಆಗ್ತದೆ. ಇದು 5 ಮಾರ್ಕ್ಸ್ಗೆ ಬರುವಂತ ಕ್ವಶನ್. ತುಂಬಾ ಸಿಂಪಲ್ ಆಗಿ ಈಸಿ ಆಗಿದೆ, ಕನ್ಫ್ಯೂಸ್ ಆಗ್ತದೆ. ಓಕೆನಾ?